Good morning students, welcome to business studies class. In previous class we have completed the characteristics of management, isn't it? Till now we have completed the meaning of management, definition of management, importance of management, objectives we have completed, then we have completed the levels of management and we have completed the characteristics of management. In today's class we are going to learn about the management is considered to be both ಆರ್ಟ್ ಅಂಡ್ ಸೈನ್ಸ್ ಅಂತಂದರೆ ಒಂದು ನಿರ್ವಹಣೆಯನ್ನು ಆರ್ಟ್ ಆಗಿ ಕನ್ಸಿಡರ್ ಮಾಡ್ತೀರಾ ಅಥವಾ ಸೈನ್ಸ್ ಆಗಿ ಅದನ್ನು ಕನ್ಸಿಡರ್ ಮಾಡ್ತೀರಾ ಅಥವಾ ಬೋತ್ ಎರಡೂ ಆಗಿ ನೀವು ಅದನ್ನು ಕನ್ಸಿಡರ್ ಮಾಡ್ತೀರಾ ಅಂತ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಇಸ್ಂಟ್ ಇಟ್. ಸೊ ಇಟ್ಸ್ ಅ 4 marks ಕ್ವಶನ್ ಆಸ್ ಆಲ್ಸೋ 8 marks ಕ್ವಶನ್. ನಿಮ್ಗೆ 8 marksಗಾರ ಕೇಳ್ಬೋದು, 4 marksಗಾರ ಕೇಳ್ಬೋದು. 4 marks ಕೇಳಿದ್ರೆ ಸಪ್ರೇಟ್ ಕೇಳ್ತಾರೆ. ದಟ್ ಈಸ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಎಕ್ಸ್ಪ್ಲೇನ್ ಅಥವಾ ಬರೀ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾರೆ. 4 marks ಕೇಳ್ತಾರೆ. 8 marksಗೆ ಕಂಪ್ಲೀಟ್ ಕೇಳಿದಾಗ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಅನ್ ಆರ್ಟ್ ಅಂಡ್ ಅ ಸೈನ್ಸ್ ಎಕ್ಸ್ಪ್ಲೇನ್ ಅಂತಂದಾಗ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಬೋತ್ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್. ಮತ್ತು ಇದನ್ನು ನಿಮಗೆ 1 mark ಕೇಳ್ತಾರೆ. ಫಿಲ್ ಅಪ್ ದ ಬ್ಲಾಂಕ್ಸ್ ಕೇಳ್ಬೋದು, ಮಲ್ಟಿಪಲ್ ಚಾಯ್ಸ್ ಕೇಳ್ಬೋದು ಅಥವಾ 1 word ಆನ್ಸರ್ ಕೇಳ್ಬೋದು. ದಟ್ ಈಸ್ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಅಂದ್ಬಿಟ್ಟು ಬರೀ ಆರ್ಟ್ ಸೈನ್ಸ್ ಅಥವಾ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್ ಅಂತ 1 mark ಕೂಡ ಕೇಳ್ತಾರೆ. ನಾವು ವಿ ವಿಲ್ ಗೋಯಿಂಗ್ ಟು ಸೇ ಅಬೌಟ್ ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ಓಕೆ, ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್. ದೇ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ದಿಸ್ ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್ ಟು ದ ಮ್ಯಾನೇಜ್ಮೆಂಟ್ ಈಸ್ ಬೋತ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತಂದರೆ ಪ್ರತ್ಯೇಕ. ಆರ್ಟ್ ಬೇರೆ, ಸೈನ್ಸ್ ಬೇರೆ, ದೆನ್ ಮ್ಯಾನೇಜ್ಮೆಂಟ್ ಬೇರೆ, isn't it? They are mutually exclusive but complementary to each other. ಪೂರಕ ಅಂತಂದ್ರೆ I have already told you in first year that is the aids to trade, isn't it? Aids to trade, what are the aids to trade means? The insurance ಇರ್ಬೋದು, ಫೈನಾನ್ಸ್ ಇರ್ಬೋದು, ಬ್ಯಾಂಕಿಂಗ್ ಇರ್ಬೋದು, they are aids to trade ಅಂತಂದ್ರೆ ವ್ಯಾಪಾರಕ್ಕೆ ಅದು ಪೂರಕಗಳು. So here also the management is considered to be both art and science. That is art, science and management, they are mutually exclusive but complementary to each other. ಆ ಮೂರನ್ನು ಮ್ಯಾನೇಜ್ಮೆಂಟ್ ಇರ್ಬೋದು, ಒಂದು ಸೈನ್ಸು, ಆರ್ಟ್ ಅಂತ ನಾವು ಕನ್ಸಿಡರ್ ಮಾಡಿದಾಗ ಅದೇನಾಗಿರುತ್ತೆ, ಒಂದಕ್ಕೊಂದು ಪ್ರತ್ಯೇಕವಾಗಿರುತ್ತೆ. ದೇ ಆರ್ ಎಕ್ಸ್ಕ್ಲೂಸಿವ್ ಬಟ್ ಕಾಂಪ್ಲಿಮೆಂಟ್ರಿ ಅಂತಂದರೆ ಒಂದಕ್ಕೊಂದಕ್ಕೆ ಸಂಬಂಧವನ್ನು ಹೊಂದಿರುತ್ತೆ. ದೇ ಆರ್ ಕಾಂಪ್ಲಿಮೆಂಟ್ರಿ ಟು ಈಚ್ ಅದರ್. ನಾವು ವಿ ವಿಲ್ ಗೋಯಿಂಗ್ ಟು ಸಿ ಫಸ್ಟ್ ದಟ್ ಈಸ್ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್. ಆರ್ಟ್ ಅಂದರೆ ನೀವು ಕೇಳಿದ್ದೀರಿ, ಆರ್ಟ್ ಅನ್ನೋದೊಂದು ಕಲೆ, isn't it? Management as an art ಅಂತಂದಾಗ art is the skillful and personal application of existing knowledge to achieve desired goals. If an organization want to achieve its desired goals, the management as an art means it's a skillful and personal application of existing knowledge. ಇವಾಗ ಯಾವುದೇ ಒಬ್ಬ ಮ್ಯಾನೇಜರ್ ಇರ್ಬೋದು, ಒಬ್ಬ ಇಂಡಿವಿಜುವಲ್ ವರ್ಕರ್ ಇರ್ಬೋದು, ಎಂಪ್ಲಾಯಿ ಇರ್ಬೋದು, he has his own knowledge, isn't it? ಅವನಿಗೆ ಆದಂಥ ಒಂದು ಬುದ್ಧಿಶಕ್ತಿ, ನಾಲೆಡ್ಜ್ ಪ್ರತಿಯೊಂದು ಇರುತ್ತೆ. ಆ ಒಂದು ನಾಲೆಡ್ಜನ್ನು ದಟ್ ಈಸ್ ಸ್ಕಿಲ್ಫುಲ್ ಆ್ಯಂಡ್ ಪರ್ಸನಲ್ ಅಪ್ಲಿಕೇಶನ್ ಆಫ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಟು ಅಚೀವ್ ದ desired result. If an organization want to achieve the goals or if an organization want to achieve the desired result, a person or the manager, he has to apply his own knowledge skillfully. ಅವನಿಗೆ ಏನು ನಾಲೆಡ್ಜ್ ಇರುತ್ತೋ ಅದನ್ನು ಏನು ಮಾಡಬೇಕು, ಅವನ ಆಧಾರದ ಮೇಲೆ, ಅವನ ಬುದ್ಧಿಶಕ್ತಿಯ ಮೇಲೆ, ಅವನ ಸ್ಕಿಲ್ ಮೇಲೆ ಅವನು ಅದನ್ನು ಅಪ್ಲೈ ಮಾಡ್ತಾ ಹೋದಾಗ ದಟ್ ಈಸ್ ದ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್. ಅರ್ಥ ಆಗ್ತಾ ಇದೆಯಾ? ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್ ಅಂತಂದರೆ ಆರ್ಟ್ ಈಸ್ ದ ಸ್ಕಿಲ್ಫುಲ್ ಆ್ಯಂಡ್ ಪರ್ಸನಲ್ ಅಪ್ಲಿಕೇಶನ್ ಆಫ್ ಎಕ್ಸಿಸ್ಟಿಂಗ್ ನಾಲೆಡ್ಜ್ ಟು ಅಚೀವ್ ದ ಡಿಸೈರ್ಡ್ ರಿಸಲ್ಟ್. ಒಂದು ಉದ್ದೇಶವನ್ನು, ಗುರಿಯನ್ನು ಸಾಧಿಸೋದಕ್ಕೆ ಒಬ್ಬ ಮ್ಯಾನೇಜರ್ ಆದವನು ತನ್ನಲ್ಲಿರುವಂಥ ಒಂದು ಸ್ವಂತ ಬುದ್ಧಿಶಕ್ತಿಯನ್ನು, ಬುದ್ಧಿವಂತಿಕೆಯನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಸಿಚುಯೇಷನ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತಾನೆ, ದಟ್ ಈಸ್ ಕನ್ಸಿಡರ್ಡ್ ಟು ಬಿ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್. ಆ ರೀತಿಯಾಗಿ ಇಫ್ ವಿ ವಾಂಟ್ ಟು ಕನ್ಸಿಡರ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್, ಮೇನ್ಲಿ ದೇರ್ ಆರ್ ದ 4 points ಇಟ್ ಶುಡ್ ಬಿ ಕನ್ಸಿಡರ್ಡ್ ದಟ್ ಮ್ಯಾನೇಜ್ಮೆಂಟ್ ಆಸ್ ಎ ಆರ್ಟ್. ಈ 4 ಪಾಯಿಂಟ್ಗಳು ಮ್ಯಾನೇಜ್ಮೆಂಟನ್ನು ಆರ್ಟ್ ಆಗಿ ಕನ್ಸಿಡರ್ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ವಿ ವಿಲ್ ಸಿ ದ ಫಸ್ಟ್ ಒನ್ ದಟ್ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಡ್ಜ್. ಆರ್ಟ್ ಅಂತಂದರೆ ನಿಮಗೆ ತಕ್ಷಣ ಏನು ಗೊತ್ತಾಗುತ್ತೆ, ಇಟ್ ಮೇ ಬಿ ಡ್ರಾಯಿಂಗ್, ಪೇಂಟಿಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ದೀಸ್ ಆರ್ ಆಲ್ ಆರ್ಟ್, isn't it? So like any other art, it may be for example dancing ಇರ್ಬೋದು, ಮ್ಯೂಸಿಕ್ ಇರ್ಬೋದು, ದೀಸ್ ಆರ್ ಸಮ್ ಆಫ್ ದ
arts. Like any other arts, in management there is existence of theoretical knowledge. Like any other art, in management also there will be an existence of theoretical knowledge. ಬೇರೆ ಯಾವುದೇ ಒಂದು ಕಲೆಗೆ ಹೋಲಿಸಿದಾಗ ನಿರ್ವಹಣೆಯಲ್ಲೂ ಸಹ ಅದಕ್ಕೆ ಥಿಯರಿಟಿಕಲ್ ಆಗಿ ಏನಿದೆ ಒಂದು ನಾಲೆಡ್ಜು ಇದೆ. That is, lot of literature is available in areas of management, that is the marketing, finance, HR, etc. Not only in any some of the field, in every field of the management it has a literature. Literature ಅಂತಂದ್ರೆ ಬರವಣಿಗೆಯಲ್ಲಿದೆ. ನಾವೇನು ಕೆಲಸ ಮಾಡಬೇಕು ಅಂತೀವೋ ಅದನ್ನ ಬರವಣಿಗೆಯಲ್ಲಿರುತ್ತೆ. That is the every management existence of theoretical knowledge. Lot of literature is available in areas of management, that is the marketing, finance and HR. Like in dance, music, there also there have been a practical also and also a theoretical knowledge. In management also, in some of the areas like the marketing, finance, HR, there will be a literature to the management. So the various theories have been developed by the management thinkers to be considered the management as an art. If you want to consider management as an art, like any other arts like music and dance, in management also there will be a literature availability. ಅಂತಂದ್ರೆ ಬರವಣಿಗೆಯ ರೂಪದಲ್ಲಿ ಪ್ರತಿಯೊಂದಕ್ಕೂನು ಥಿಯರಿ ಇದೆ. So there are so many different thinkers that have developed the management theories. ಅದು ಯಾವುದು ಅನ್ನೋದನ್ನ we will see in the next chapter. ಯಾವ್ಯಾವ ಥಿಯರಿಸ್ಟ್ ಇದ್ದಾರೆ, ಏನೇನು ಪ್ರಿನ್ಸಿಪಲ್ಸ್ನ they have adapted to the management. So the first point, that is the existence of theoretical knowledge, means ಬೇರೆ ಒಂದು ಆರ್ಟ್, ಬೇರೆ ಒಂದು ಕಲೆ ಥರನೇನೆ in management also there will be a theoretical knowledge. Like any other activities, that is finance, it may be HR means human resources, and in any marketing there will be a literature available, and so many thinkers they have given the various principles to the management. So the existence of theoretical knowledge. Then the second one is personalized application. Personalized application. What are the theories? It should be available in management. It should be personally applied by the managers. ಏನು ನಮಗೆ ಥಿಯರೀಸ್ ಸಿಕ್ಕಿದೆ ಮ್ಯಾನೇಜ್ಮೆಂಟಲ್ಲಿ, ಆ ಮ್ಯಾನೇಜ್ಮೆಂಟಲ್ಲಿ ಸಿಕ್ಕಿರೋಂಥ ಥಿಯರೀಸನ್ನು ನಾವು ಪರ್ಸನಲೈಸ್ ಆಗಿ ಅಪ್ಲೈಯನ್ನು ಮಾಡಬೇಕಾಗತ್ತೆ. ಸೊ ದ ಲೈಕ್ ಆ್ಯನ್ ಆರ್ಟಿಸ್ಟ್, ದಟ್ ಈಸ್ ಒಬ್ಬ ಡ್ಯಾನ್ಸರ್ ಇರ್ಬೋದು, ಒಬ್ಬ ಮ್ಯೂಸಿಕ್ ಹಾಡೋನು ಇರ್ಬೋದು, ಅವನೇನು ಥಿಯರಿಟಿಕಲ್ ಆಗಿ ಕಲ್ತಿರ್ತಾನೋ ಅವನು ಅದನ್ನೇನು ಮಾಡ್ತಾನೆ, ನೆಕ್ಸ್ಟ್ ಸ್ಟೆಪ್ ಅದನ್ನು ಪ್ರಾಕ್ಟಿಕಲ್ ಹಾಗಾಗ್ತಾನೆ. ಸೊ ದ ಪರ್ಸನಲೈಸ್ಡ್ ಅಪ್ಲಿಕೇಶನ್, ದಟ್ ಈಸ್ ಲೈಕ್ ಆನ್ ಆರ್ಟಿಸ್ಟ್, ದಟ್ ಈಸ್ ಇಟ್ ಮೇ ಬಿ ಡ್ಯಾನ್ಸರ್ ಆರ್ ಮ್ಯೂಸಿಷಿಯನ್. Every manager has his own way of managing the things depending upon his knowledge and experience. Every organization should be appointed the managers. Each and every manager has his own knowledge. Every manager has his own knowledge, and he will put the situation, he will put the principles, or will put the things depending upon his knowledge and experience. ಅವನ ಬುದ್ಧಿವಂತಿಗೆ ತಕ್ಕಂತೆ, ಅವನ ಅನುಭವಕ್ಕೆ ತಕ್ಕಂತೆ ಸಂಸ್ಥೆಯಲ್ಲಿ ನಡೆಯುವಂಥ ಪ್ರತಿಯೊಂದು ಸಿಚುಯೇಷನ್ಸ್ನ ಅವನೇನು ಮಾಡ್ತಾ ಹೋಗ್ತಾನೆ, he should handle. That is, a manager applies the management principles according to the situation in his own unique way. ಅಂದರೆ ಅವ್ನು ಯಾರನ್ನೂ ಒಬ್ಬರನ್ನ ಕೇಳಿ ಈ ಥರ ಮಾಡಬೇಕು ಅನ್ನೋದಿಲ್ಲ. ಅಕಾರ್ಡಿಂಗ್ ಟು ಹಿಸ್ ಓನ್ ನಾಲೆಡ್ಜ್, ಅಕಾರ್ಡಿಂಗ್ ಟು ಹಿಸ್ ಓನ್ ಎಕ್ಸ್ಪೀರಿಯನ್ಸಸ್, ದ ಮ್ಯಾನೇಜರ್ ಇನ್ ಎನ್ ಆರ್ಗನೈಸೇಷನ್ ಹಿ ಕ್ಯಾನ್ ಹ್ಯಾಂಡಲ್ ದ ಸಿಚುಯೇಷನ್ ಇನ್ ಹಿಸ್ ಓನ್ ಯುನೀಕ್ ವೇ. ಅವನಿಗೆ ತಿಳಿದಿರುವಂತಹ ಒಂದು ವಿಧಾನದಲ್ಲಿ, by applying the principles of management, the manager can apply the principles to the organizational situation depending upon the situation in his own unique way. ಅವನಿಗೆ ತಿಳಿದಿರೋಂಥ ವಿಧಾನದಲ್ಲಿ ಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರತಿಯೊಂದು ಕೆಲಸಕ್ಕೂ ಅವನು ಈ ತತ್ವಗಳನ್ನು, ಪ್ರಿನ್ಸಿಪಲ್ಸ್ನ ಏನು ಮಾಡ್ತಾ ಹೋಗ್ತಾನೆ, ಅವನು ಅಪ್ಲೈ ಮಾಡ್ತಾ ಹೋಗ್ತಾನೆ. ದಟ್ ಈಸ್ ದ ಪರ್ಸನಲೈಸ್ಡ್ ಅಪ್ಲಿಕೇಶನ್. ಒಬ್ಬರನ್ನ ಕೇಳಿ ಮಾಡಬೇಕು ಅನ್ನೋದಿಲ್ಲ, ಅವನ ಓನ್ ಪರ್ಸನಲ್ ಅಪ್ಲಿಕೇಶನಲ್ಲಿ ಅವನು ಅದನ್ನು ಅವನ ಒಂದು ಯುನೀಕ್ ವೇ, ಡಿಫ್ರೆಂಟ್ ವೇನಲ್ಲಿ he is going to applying the principles to the management. Then the third one, it is based on practice and creativity. All these theories, the art is based on practice and creativity. That is, a good manager works through a combination of practice, creativity, imagination and innovation. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಒಬ್ಬ ಮ್ಯಾನೇಜರ್ ಆದವನು, he should not directly, he does not do the work. First he should practice. What are the principles? He should practice. Then with the help of his own creativity and imagination and innovation, he has to apply the principles to the organization to achieve a desired
result. ಅಂತಂದ್ರೆ ಫಸ್ಟ್ ರಲ್ಲಿ ಏನಾಗುತ್ತೆ, there will be a theoretical knowledge like any other art. Management has also theory. Then that theory should be personalizedly applicable. ಏನು ಥಿಯರೀಸ್ ನಮಗೆ ಸಿಕ್ಕಿದೆಯೋ ಆ ಥಿಯರೀಸ್ ಅನ್ನ ಏನು ಮಾಡಬೇಕು, ಒಬ್ಬ ಮ್ಯಾನೇಜರ್ ಅದನ್ನ ಅವನ ಒಂದು ಓನ್ ನಾಲೆಡ್ಜ್ ಇಂದ, ಬುದ್ಧಿವಂತಿಕೆಯಿಂದ ಅವನು ಅದನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅದು ಅಪ್ಲೈ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ, ಹಿ ಶುಡ್ ಯೂಸ್ ಹಿಸ್ ಓನ್ ನಾಲೆಡ್ಜ್, ಹಿಸ್ ಓನ್ ಕ್ರಿಯೇಟಿವಿಟಿ, ಹಿಸ್ ಓನ್ ಇಮ್ಯಾಜಿನೇಷನ್ ಅಂಡ್ ಹಿಸ್ ಓನ್ ಇನ್ವೆನ್ಷನ್ಸ್. ಅವನೇನು ಇನೋವೇಟ್ ಮಾಡಿರ್ತಾನೆ, ಅವನ ಇಮ್ಯಾಜಿನೇಷನ್ ಏನಿರುತ್ತೆ ಅದ್ರ ಪ್ರಕಾರ ಅವನೇನು ಮಾಡಬೇಕಾಗುತ್ತೆ, ಹಿ ಹ್ಯಾಸ್ ಟು ಮೇಕ್ ಅ ಪ್ರಾಕ್ಟೀಸ್ ಆ್ಯಂಡ್ creativity. Then the last one, goal oriented. It also directed towards the completion of a predetermined goals. ಯಾವಾಗ ನಮಗೆ ಸಿಕ್ಕಿರೋಂಥ ಥಿಯರಿಯನ್ನು ಫಸ್ಟ್ ಸ್ಟೆಪ್ಪಲ್ಲಿ ಒಬ್ಬ ಮ್ಯಾನೇಜರ್ ಆದವನು ಅವನ ಓನ್ ನಾಲೆಡ್ಜ್ ಮೇಲೆ ಅದನ್ನ ಅಕಾರ್ಡಿಂಗ್ ಟು ಸಿಚುಯೇಷನ್ ಈ ಗೋಯಿಂಗ್ ಟು ಪುಟ್, ಅವಾಗ ಏನಾಗುತ್ತೆ ನಮಗೆ, ಬೈ ಯೂಸಿಂಗ್ ಹಿಸ್ ಓನ್ ನಾಲೆಡ್ಜ್, ಬೈ ಯೂಸಿಂಗ್ ಹಿಸ್ ಓನ್ ಇನೋವೇಷನ್ಸ್ ಆ್ಯಂಡ್ ಇನ್ವೆನ್ಷನ್ಸ್, ಅವಾಗ ಇದೆಲ್ಲವನ್ನು ಅಪ್ಲೈ ಮಾಡಿದಾಗ ಲಾಸ್ಟ್ಲಿ there will be a goal oriented, that is it is also directed towards the completion of a predetermined goals. ಇವನ್ನೆಲ್ಲವನ್ನು ನಾವು ಪ್ರಾಪರ್ ಆಗಿ ಅಪ್ಲೈ ಮಾಡಿದಾಗ we can easily achieve our goals. ಸೊ ಈ ಎಲ್ಲ ಪಾಯಿಂಟ್ಸ್ ಅನ್ನು ನೋಡಿದಾಗ ಏನಾಗುತ್ತೆ, ಮ್ಯಾನೇಜ್ಮೆಂಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಎ ಆರ್ಟ್. ಮ್ಯಾನೇಜ್ಮೆಂಟ್ ಅನ್ನು ನಾವು ಒಂದು ಆರ್ಟ್ ಆಗಿ ಕನ್ಸಿಡರ್ ಅನ್ನ ಮಾಡಬಹುದು. ಅದೇ ರೀತಿಯಾಗಿ ಅಗೇನ್ ದ ಮ್ಯಾನೇಜ್ಮೆಂಟ್ ಅವ್ರು ಕೇಳ್ತಾರೆ, ದ ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ಸೈನ್ಸ್. ಅದನ್ನು ನಾವು ಸೈನ್ಸ್ ಆಗಿ ಕೂಡ ನಾವು ಕನ್ಸಿಡರ್ ಮಾಡಬಹುದಾ ಅಂತ. ಸೊ ದ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಅಂದರೆ, ಸೈನ್ಸ್ ಇಸ್ ಅ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ಸೈನ್ಸ್ ಅಂತಂದ್ರೆ ಏನೇ ಒಂದು ನಾಲೆಡ್ಜ್ ಇದೆ ಅಂತಂದ್ರೆ ಇಟ್ಸ್ ಅ ಸಿಸ್ಟಮಟೈಸ್ಡ್ ಬಾಡಿ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ನೀವು 10th ಅಲ್ಲೆಲ್ಲ ನೋಡಿರ್ಬೋದು, ಸೈನ್ಸಲ್ಲಿ ನೀವು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಯಾವ ಒಂದು ಸೊಲ್ಯೂಷನ್ಗೆ ಏನು ಹಾಕಬೇಕು ಅದು ಹಾಕಿದ್ರೇನೆ ಯು ವಿಲ್ ಗೆಟ್ ಅ ಪ್ರಾಪರ್ ಔಟ್ಪುಟ್, ಇಸಂಟ್ ಇಟ್? ಸೊ ದ ಮ್ಯಾನೇಜ್ಮೆಂಟ್ ಆಸ್ ಅ ಸೈನ್ಸ್ ಅಂದಾಗ, ದ ಸೈನ್ಸ್ ಇಸ್ ಅ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್. ಒಂದು ಸಿಸ್ಟಮ್ಯಾಟಿಕ್ ಬಾಡಿ ಇರುತ್ತೆ, ಒಂದು ಸಿಸ್ಟಮ್ಯಾಟಿಕ್ ನಾಲೆಡ್ಜ್ ಇರುತ್ತೆ, ದಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಅ ಸೈನ್ಸ್. ಸೊ ಮ್ಯಾನೇಜ್ಮೆಂಟನ್ನು ಹೇಗೆ ನಾವು ಸೈನ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ದೇರ್ ಆರ್ ಸೋ ಮೆನಿ ಪಾಯಿಂಟ್ಸ್. ದ ಫಸ್ಟ್ ಒನ್ ಈಸ್ ಸಿಸ್ಟಮಟೈಸ್ಡ್ ಬಾಡಿ ಆಫ್ ನಾಲೆಡ್ಜ್ ಅಂತಂದರೆ, ಲೈಕ್ ಸೈನ್ಸ್ ಪ್ರಿನ್ಸಿಪಲ್ಸ್, the management has a systematized body and it has its own theories and principles. ಯಾವ ರೀತಿ ಸೈನ್ಸಲ್ಲಿ ಓನ್ ಪ್ರಿನ್ಸಿಪಲ್ಸ್ ಇದೆಯೋ, ಓನ್ ಥಿಯರೀಸ್ ಇದೆಯೋ, ಲೈಕ್ ದಟ್ ಓನ್ಲಿ ಇನ್ ಮ್ಯಾನೇಜ್ಮೆಂಟ್ ಆಲ್ಸೋ ದೇರ್ ಆರ್ ಸೋ ಮೆನಿ ಥಿಯರೀಸ್ ಆ್ಯಂಡ್ principles. It should be given by the some of the authors. I have told you it should be come in next chapters. That is systematized body of knowledge means ಯಾವ ರೀತಿ ಒಂದು ಸೈನ್ಸನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಕನ್ಸಿಡರ್ ಮಾಡ್ತೀವೋ, ಲೈಕ್ ದಟ್ ಓನ್ಲಿ ದ ಮ್ಯಾನೇಜ್ಮೆಂಟ್ ವಿಲ್ ಆಲ್ಸೋ ಹ್ಯಾವ್ ಇಟ್ಸ್ ಓನ್ ಥಿಯರಿ ಆ್ಯಂಡ್ ಪ್ರಿನ್ಸಿಪಲ್ಸ್. ಸೈನ್ಸಲ್ಲಿ ಇರೋ ರೀತಿಯಲ್ಲೇನೆ ಮ್ಯಾನೇಜ್ಮೆಂಟಲ್ಲೂ ಕೂಡ, ನಿರ್ವಹಣೆಯಲ್ಲೂ ಕೂಡ ಅದರದೇ ಆದಂಥ ಒಂದು ಓನ್ ಥಿಯರೀಸ್ ಇರುತ್ತೆ ಮತ್ತು ಪ್ರಿನ್ಸಿಪಲ್ಸ್, ತತ್ವಗಳು ಇರುತ್ತೆ. ಸೊ ದ ಸೆಕೆಂಡ್ ಒನ್ ಈಸ್ ಇಟ್ ಈಸ್ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್. ಸೈನ್ಸ್ ಅಂತಂದರೆ ಸೈನ್ಸ್ ಶುಡ್ ಬಿ ಕನ್ಸಿಡರ್ಡ್ ಮೇನ್ಲಿ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟೇಷನ್. ಸೈನ್ಸ್ ಅಂದರೆ ಎಕ್ಸ್ಪೆರಿಮೆಂಟ್ಸ್ ಅಂತಾನೆ ಅರ್ಥ, ಇಸಂಟ್ ಇಟ್? ಬಟ್ ಇನ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ, ಲೈಕ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಲ್ಸೋ ಬೇಸ್ಡ್ ಆನ್ ರಿಪೀಟೆಡ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್. ಅಂದರೆ ಯಾವ ರೀತಿ ಸೈನ್ಸಲ್ಲಿ ನಾವು ಥಿಯರಿಟಿಕಲ್ ಓದಿ ಅದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅಬ್ಸರ್ವ್ ಮಾಡ್ತಾ ಇರ್ತೀವೋ, ಲೈಕ್ ಸೇಮ್ ವೇ ಇನ್ ಮ್ಯಾನೇಜ್ಮೆಂಟ್ ಆಲ್ಸೋ ದೇರ್ ವಿಲ್ ಬಿ ಅ ಪ್ರಿನ್ಸಿಪಲ್ಸ್. ಇಟ್ ಶುಡ್ ಬಿ ಬೇಸ್ಡ್ ಆನ್ ರಿಪೀಟೆಡ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಅಬ್ಸರ್ವೇಷನ್. ಸೈನ್ಸ್ ಥರನೇ ಮ್ಯಾನೇಜ್ಮೆಂಟಲ್ಲೂ ಏನಾಗಿರುತ್ತೆ, ಬೇರೆ ಬೇರೆ ಥಿಯರೀಸ್ ಇರುತ್ತೆ, ಪ್ರಿನ್ಸಿಪಲ್ಸ್ ಇರುತ್ತೆ, ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಅಪ್ಲೈ ಮಾಡಿದ್ಮೇಲೆ ಅದನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಲೈಕ್ ಸೈನ್ಸ್ ಆಲ್ಸೋ, ಲೈಕ್ ಇನ್ ಸೈನ್ಸ್ ದ ಮ್ಯಾನೇಜ್ಮೆಂಟ್ ಆಲ್ಸೋ ದೇರ್ ಆರ್ ಸೋ ಮೆನಿ ಥಿಯರೀಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಇಟ್ ಶುಡ್ ಬಿ ಅಪ್ಲೈಡ್ ಆ್ಯಂಡ್ ಇಟ್ ಶುಡ್ ಬಿ ಅಬ್ಸರ್ವ್ಡ್ ಬೈ ದ ಆರ್ಗನೈಸೇಷನ್. ಅದಕ್ಕೆ ಎಕ್ಸಾಂಪಲ್ಸ್ ಅಂತಂದರೆ, ದೇರ್ ಆರ್ ಪ್ರಿನ್ಸಿಪಲ್ಸ್ ಗಿವನ್ ಬೈ F.W. Taylor. So there are two parties, that is the F.W. Taylor and the Henry Fayol. Both are given so many principles to the organization. Like science only, it has also theories. That theory should be applied to the organization and it should be observed. Then the third one is universal validity. Universal validity, that is, since management deals with the human beings, the management principles are not ಯೂನಿವರ್ಸಲ್. ಇಲ್ಲಿ ಮ್ಯಾನೇಜ್ಮೆಂಟ್ ಏನಾಗಿದೆ, ಇಟ್ಸ್ ಕಂಪ್ಲೀಟ್ಲಿ ಡೀಲ್ಸ್ ವಿತ್ ದಿ ಹ್ಯೂಮನ್ ಬೀಯಿಂಗ್ಸ್. ವರ್ಕರ್ಸ್ ಜೊತೆ ಅದು ಡೀಲ್ ಮಾಡೋದ್ರಿಂದ ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್. ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಯೂನಿವರ್ಸಲ್. ಅಂತಂದರೆ ಯೂನಿವರ್ಸಲ್ ಆಗಿ ನಿಮಗೆ ಪ್ರಾಪಂಚಿಕವಾಗಿ ಇರೋದಿಲ್ಲ. ಯಾಕೆ ಅಂತಂದರೆ, ಬಿಕಾಸ್ ದೇ ಹ್ಯಾವ್ ಮಾಡಿಫೈಡ್ ಅಕಾರ್ಡಿಂಗ್ ಟು ದ ಸಿಚುಯೇಷನ್ಸ್ಗೆ ತಕ್ಕಂತೆ ನಾವೇನು ಮಾಡ್ತಾ ಹೋಗ್ಬೋದು, ದ ಪ್ರಿನ್ಸಿಪಲ್ಸ್ ಆ್ಯಂಡ್ ದ
procedures given by the F.W. Taylor and the Henry Fayez, the both authors, it can be changed according to the situation. So the management principles are not considered as a universals because it completely depends and completely concerned with the human beings. That is, since the management deals with the human beings, the management principles are not universal and they have modified according to the situation. The management principles are not modified because it completely depends on the human beings and it is not considered as a universal. And the last one is cause and effect relationship ಅಂತಂದ್ರೆ ಎಲ್ಲೇ ಒಂದು ಏನೇ ಒಂದು ಕಾಸ್ ಆಗಿದೆ ಅಂತಂದ್ರೆ ಆ ಕಾಸ್ಗೆ ತಕ್ಷಣ ಏನಾಗುತ್ತೆ we will going to be get effect, isn't it? If for example covid ಒಂದು ಎಫೆಕ್ಟ್ ಆಗಿದೆ ಅಂತಂದ್ರೆ there will be lot of effects on the human beings, isn't it? So ಅದೇ ತರ management principles also establish cause and effect relationship. ಈ ಮ್ಯಾನೇಜ್ಮೆಂಟ್ ಅನ್ನೋದು ಲೈಕ್ ಸೈನ್ಸಲ್ಲಿ ಯಾವ ರೀತಿ ನೀವು ಏನಾದ್ರು ಒಂದು ಮೆಟೀರಿಯಲ್ಸ್ ಹಾಕಿದಾಗ ಅದ್ರ ಔಟ್ಪುಟ್ ಏನಾಗುತ್ತೆ ಬೇರೆ ಬರುತ್ತೆ, ಮೆಟೀರಿಯಲ್ಸ್ ಹಾಕೋದು ಬೇರೆ, ಬರುವಂಥ ಔಟ್ಪುಟ್ಟು ಬೇರೆ ಆಗಿರುತ್ತೆ. ಅದೇ ರೀತಿಯಲ್ಲಿ ಇನ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಆಲ್ಸೋ ಇಟ್ ಎಸ್ಟಾಬ್ಲಿಷಸ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ಆ ಏನು ಕಾಸ್ ಆಗುತ್ತೋ ಆ ಕಾಸ್ದೇ ನಮಗೆ ರಿಲೇಷನ್ ಎಫೆಕ್ಟ್ ಏನಾಗುತ್ತೆ ಬಂದ್ಬಿಡುತ್ತೆ. ಅದೆರಡು ಒಂದು ರಿಲೇಷನ್ಶಿಪ್ ಇದ್ದಂಗೆ. ಅದಕ್ಕೊಂದು ಎಕ್ಸಾಂಪಲ್ ನೋಡ್ರೆ ಡಿವಿಷನ್ ಆಫ್ ಲೇಬರ್. ಡಿವಿಷನ್ ಆಫ್ ಲೇಬರ್ ಇಸ್ ಅ ಕಾಸ್ and the increase in productivity is the effect. ಏನು ಡಿವಿಷನ್ ಆಫ್ ಲೇಬರ್ ಅಂತಂತಂದ್ರೆ ಯಾವಾಗ ಸಂಸ್ಥೆಯಲ್ಲಿ ಒಂದು 10 ಜನ ವರ್ಕರ್ಸ್ ಇದ್ದಾರೋ 10 ಜನ ವರ್ಕರ್ಸ್ ಇಫ್ ಯು ಕನ್ಸಿಡರ್ಡ್ ಫಾರ್ ಒನ್ ಜಾಬ್ ದೀಸ್ 10 ಮೆಂಬರ್ಸ್ ವಿಲ್ ಬಿ ಡಿವೈಡೆಡ್ ಅಕಾರ್ಡಿಂಗ್ ಟು ದ ವರ್ಕ್. ಆ 10 ಜನನು ಬೇರೆ ಬೇರೆ ಕೆಲಸಕ್ಕೆ ನಾವು ನಿಯೋಜನೆಯನ್ನ ಮಾಡಿದಾಗ ಆಟೋಮೆಟಿಕಲಿ ವಿ ಕ್ಯಾನ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ಅಂದರೆ 100 ಜನ ಒಂದು ಕೆಲಸ ಮಾಡೋ ಬದಲು ಅದನ್ನು ಗುಂಪುಗಳಾಗಿ 10 ಗುಂಪು 5 ಗುಂಪುಗಳಾಗಿ ಒಂದು ಗುಂಪನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದಾಗ ವಿ ವಿಲ್ ಕಂಪ್ಲೀಟ್ಲಿ ಅಚೀವ್ ದ ಡಿಸೈರ್ಡ್ ಗೋಲ್ಸ್. ದಟ್ ಈಸ್ ದ ಡಿವಿಷನ್ ಆಫ್ ಲೇಬರ್. ಎಲ್ಲರೂ ಒಂದೇ ಕೆಲಸ ಮಾಡೋ ಬದಲು ಎಲ್ಲರೂ ಬೇರೆ ಬೇರೆ ಕೆಲಸ ಮಾಡಿದಾಗ ಎಲ್ಲ ಕೆಲಸನೂ ಏನಾಗುತ್ತೆ ಕಂಪ್ಲೀಟ್ ಆಗಿ ಹೋಗುತ್ತೆ. ಅದೇ ರೀತಿಯಾಗಿ ಡಿವಿಷನ್ ಆಫ್ ವರ್ಕ್ ಅನ್ನೋದು ಕಾಸ್ ಆದರೆ ಆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗೋದು, ಉತ್ಪಾದನೆ ಜಾಸ್ತಿ ಆಗೋದು ಏನಾಗುತ್ತೆ ನಮಗೆ ಎಫೆಕ್ಟ್ ಆಗುತ್ತೆ. ಸೊ ಇಲ್ಲೂ ಕೂಡ ಏನು ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ ಅನ್ನ ಸೈನ್ಸ್ ಆಗಿ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ಲಿ ಇನ್ ಕನ್ಕ್ಲೂಷನ್ ದ ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಅಂಡ್ ಸೈನ್ಸ್. ನಿಮ್ಗೆ ಏನಾದ್ರು 1 ಮಾರ್ಕ್ಸ್ ಕೇಳಿದಾಗ ಬೋತ್ ಅಂತ ಬರೀಬೇಕು. ಮ್ಯಾನೇಜ್ಮೆಂಟ್ ಶುಡ್ ಬಿ ಕನ್ಸಿಡರ್ಡ್ ಆಸ್ ಬೋತ್ ಆರ್ಟ್ ಅಂಡ್ ಸೈನ್ಸ್. ಇಟ್ ಈಸ್ ನಾಟ್ ಓನ್ಲಿ ಅನ್ ಆರ್ಟ್ ಅಂಡ್ ನಾಟ್ ಓನ್ಲಿ ಅ ಸೈನ್ಸ್. ಬರೀ ಸೈನ್ಸ್ ಮಾತ್ರ ಅಲ್ಲ, ಬರೀ ಆರ್ಟ್ ಮಾತ್ರನೂ ಅಲ್ಲ. ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಬೋತ್ ಆರ್ಟ್ ಅಂಡ್ science. What are the situations means as an art, existence of theoretical knowledge, then personalized application, it is based on practice and creativity, then goal oriented, and as a science it is a systematized body of knowledge, then based on experimentation, universal validity, then cause and effect relationship. Understood students? In next class we will continue the next topic.